ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಚಲೋ ಇದ್ದೀನಿ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋ ಟಾಪಿಕ್ ಏನು ಅಂತಂದರೆ, ನಿಮಗೆಲ್ಲರಿಗೂ ಮೊದಲು ಕೂಡ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ನನಗೆ ಗಂಡು ಮಗುನೇ ಆಗುತ್ತೆ ಅಂತ ನಾನು 110% ಕನ್ಫರ್ಮ್ ಆಗಿದ್ದೆ. ಸೊ ಅದು ಹೇಗೆ ಅಂತ ನಾನು ಕೆಲವೊಂದು ಲಕ್ಷಣಗಳನ್ನ, ನನ್ನ ಎಕ್ಸ್ಪೀರಿಯೆನ್ಸನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂತಂದರೆ ನೀವು ನೋಡ್ಬೋದು, ನಾನು ಐ ಬಟನಲ್ಲಿ ಕೊಟ್ಟಿರ್ತೀನಿ. ಇವಾಗ ನಾವು ಅದರಲ್ಲಿ ಒಂದು ಭಾಗವಾಗಿ ಮಾತಾಡೋಣ. ಯಾವಾಗ ನಾವು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೋಗ್ತೀವಿ, ಸೊ ಆವಾಗ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ. ಸ್ಕ್ಯಾನಿಂಗ್ ಒಂದೇದು ನಾನು ನಿಮ್ಗೆ ಹೇಳ್ತೀನಿ, ಯಾಕಂದರೆ ಗಂಡು ಮಗು ಹೆಣ್ಮಗು ಅಂತ ತಿಳ್ಕೊಳ್ಳೋದು ಕಾನೂನು ಅಪರಾಧನೇ. ಡಾಕ್ಟರ್ಸ್ ಕೂಡ ಇದನ್ನು ನಿಮಗೆ ಹೇಳೋದಿಲ್ಲ. ಇದು ಕೇಳೋದು ಹೇಳೋದು ಎರಡೂ ಕೂಡ ಅಪರಾಧನೇ. ಬಟ್ ಆದರೂ ಕೂಡ ನಮಗೆ ಕ್ಯೂರಿಯಾಸಿಟಿ ಇರುತ್ತೆ, ನಮ್ಗೆ ಗಂಡಾಗುತ್ತಾ ನಮ್ಗೆ ಹೆಣ್ಣಾಗುತ್ತಾ. ಪ್ರತಿ ತಾಯಿಗೂ ಏನೋ ಒಂದು ಕಡೆ ಇದು ಇದ್ದೇ ಇರುತ್ತೆ, ಆಸೆ ತಿಳ್ಕೋಬೇಕು ಅಂತ ಹೇಳಿ. ಸೊ ಇವಾಗ ನಾನು ಒಂದು 2 ಪಾಯಿಂಟ್ ಹೇಳ್ತಾ ಇದ್ದೀನಿ. ಇದು 110% ಇದರಿಂದ ನೀವು ಕನ್ಫರ್ಮ್ ಮಾಡ್ಕೋಬೋದು. ಬಟ್ 1 ಪಾಯಿಂಟ್ ಇದು ನನ್ನ ವಿಷಯದಲ್ಲಿ ಸುಳ್ಳಾಗಿದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾವಾಗ ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ತೀವಿ, ಯಾವ ಡಾಕ್ಟರ್ ಹತ್ರ ನೀವು ಸ್ಕ್ಯಾನಿಂಗ್ ಮಾಡಿಸ್ತಾ ಇರ್ತೀರಿ, ಯಾವ ಡಾಕ್ಟರ್ ನಿಮ್ಮ ರಿಪೋರ್ಟ್ಸ್ಗಳನ್ನ ನೋಡ್ತಾ ಇರ್ತಾರೆ, ಮೇಂಟೈನ್ ಮಾಡ್ತಾ ಇರ್ತಾರೆ, ಆ ಡಾಕ್ಟರ್ ಹತ್ರ ನೀವು ತುಂಬ ಕ್ಲೋಸ್ ಆಗಿದ್ದರೆ ಈ ವಿಷಯಗಳನ್ನ ತಿಳ್ಕೊಬೋದು. ಯಾಕಂದರೆ ನಾನು ಹೇಳುವಂಥ ಇವೆರಡು ಪಾಯಿಂಟ್ಗಳು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಫಸ್ಟ್ ಏನಂತಂದರೆ, ನೀವು ಯಾವಾಗ ಸ್ಕ್ಯಾನಿಂಗ್ ಮಾಡಿಸ್ಕೊತಾ ಇರ್ತೀರಿ, ಸೊ ಆವಾಗ ಬೇಬಿದು ಏನು ವಾಂಬ್ ಇರುತ್ತಲ್ವ, ಸೊ ಅದು ಯಾವ ಶೇಪಲ್ಲಿದೆ, ಸೊ ಅದನ್ನು ನೀವು ನೋಡಿ ಕನ್ಫರ್ಮ್ ಮಾಡ್ಕೋಬೋದು. ಅಕಸ್ಮಾತ್ ಸ್ಕ್ವೇರ್ ಒಂದು ಶೇಪಲ್ಲಿದೆ ಅಂತಂದರೆ ಅದು ಗಂಡು ಮಗು ಆಗುತ್ತೆ ಅಂತ ಅರ್ಥ. ಅಕಸ್ಮಾತ್ ಅದು ರೌಂಡ್ ಆಗಿದ್ದರೆ ಅದು ಹೆಣ್ಮಗು ಆಗುತ್ತೆ ಅಂತ ಕನ್ಫರ್ಮ್ ಆಗ್ಬೋದು. ಇಲ್ಲಿ ನಾನು ಪಿಕ್ಚರ್ ಹಾಕಿರ್ತೀನಿ, ನಿಮಗೆ ಡೌಟ್ ಬಂದರೆ ನೋಡ್ಬೋದು. ಆ್ಯಂಡ್ ಮತ್ತೊಂದು, ಯಾವಾಗ ಮಗು ಏನು ನೀವು ಸ್ಕ್ಯಾನಿಂಗ್ ಮಾಡುವಾಗ ಮಗುವಿನ ತಲೆನ ಸ್ವಲ್ಪ ಒಬ್ಸರ್ವ್ ಮಾಡಿ. ಅಕಸ್ಮಾತ್ ಮಗುವಿನ ಏನು ತಲೆ ಇರುತ್ತಲ್ವ, ಹಣೆ, ಇಲ್ಲಿಂದ ಇದು ಏನು ಇರುತ್ತೆ ಇದನ್ನು ನೋಡ್ಬೇಕು ನೀವು. ಸೊ ಇದು ಗೋಲ್ ಆಗಿದ್ದರೆ, ಗುಂಡಾಗಿದ್ದರೆ, ಸೊ ಅವಾಗ ಹೆಣ್ಮಗು ಆಗುತ್ತೆ ಅಂತ ಹೇಳ್ತೀವಿ. ಅಕಸ್ಮಾತ್ ಅದು ಸ್ವಲ್ಪ ಉದ್ದ ಸ್ವಲ್ಪ ಚಪ್ಪಟೆ ಸ್ವಲ್ಪ ಉದ್ದವಾಗಿದ್ದರೆ, ಸೊ ಅವಾಗ ಗಂಡ್ಮಗು ಆಗುತ್ತೆ ಅಂತ ಕೂಡ ನಾವು ತಿಳ್ಕೊಬೋದು. ಇನ್ನು ಮತ್ತೊಂದು ನಾನು ನಿಮ್ಗೆ ಹೇಳಿದ್ದೆ, ಒಂದು ವಿಷಯ ನನ್ನ ವಿಷಯದಲ್ಲಿ ಆ್ಯಕ್ಚುಲಿ ಸುಳ್ಳಾಗಿದೆ ಅಂತ ಹೇಳಿ. ಒಂದು ಪಾಯಿಂಟ್ ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಾರೆ ತಮ್ಮ ವೀಡಿಯೋಸ್ದಲ್ಲಿ. ಅಕಸ್ಮಾತ್ ನಿಮಗೆ ತಲೆನೋವು ಬರ್ತಾ ಇದ್ದರೆ, ಅಂದರೆ ಮಾರ್ನಿಂಗ್ ನಿಮಗೆ ಸಿಕ್ನೆಸ್ ಇದ್ದು ಆವಾಗ ನಿಮಗೆ ಕಂಟಿನ್ಯೂಸ್ ಡೆಲಿವರಿವರೆಗೂ, ಅಂದರೆ ಯಾವಾಗ ನೀವು ಪ್ರೆಗ್ನೆಂಟ್ ಇರೋದರಿಂದ ಹಿಡಿದು ನೀವು ಡೆಲಿವರಿ ಆಗೋವರೆಗೂ ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ತಲೆನೋವು ಬರ್ತಾನೆ ಇದೆ ಅಂತಂದರೆ ನಿಮ್ಗೆ ಗಂಡು ಮಗು ಆಗುತ್ತೆ ಅಂತ. ಇದು 110% ನನ್ನ ವಿಷಯದಲ್ಲಿ ಸುಳ್ಳಾಗಿದೆ. ಬೇರೆಯವ್ರದ್ದು ಹೇಗಿದೆ ಅನುಭವ ನನಗೆ ಗೊತ್ತಿಲ್ಲ. ಬಟ್ ನನ್ನ ವಿಷಯದಲ್ಲಿ ನನಗೆ ಕಂಪ್ಲೀಟಾಗಿ ಯಾವುದೇ ರೀತಿ ತಲೆನೋವು ಬಂದಿಲ್ಲ. ಬಟ್ ಆದರೆ ನಾನು ಕೆಲವೊಂದು ಲಕ್ಷಣಗಳನ್ನ ನ್ಯಾಚುರಲಾಗಿ ಹೇಳಿದ್ದೀನಿ ನಿಮಗೆ ಈ ಆಲ್ರೆಡಿ ಒಂದು ವಿಡಿಯೋದಲ್ಲಿ. ಅದೇ ಲಕ್ಷಣಗಳು ಇದ್ದಿರೋದ್ರಿಂದ ನಾನು ಕನ್ಫರ್ಮ್ ಆಗಿದೆ ನನಗೆ ಗಂಡು ಮಗು ಆಗುತ್ತೆ ಅಂತ. ಸೊ ನನಗೆ ಯಾವುದೇ ರೀತಿ ತಲೆನೋವು ಬಂದಿಲ್ಲ. ಅಕಸ್ಮಾತ್ ತಲೆನೋವಿನ ಹಿಡ್ಕೊಂಡು ನೀವು ಗಂಡು ಮಗು ಹೆಣ್ಮಗುನ ಆಗುತ್ತೋ ಅಂತ ಅಕಸ್ಮಾತ್ ನೀವು ನೋಡ್ತಾ ಇದ್ದರೆ, ಸೊ ಮೇ ಬಿ ಇದು ಕೆಲವೊಬ್ಬರ ವಿಷಯದಲ್ಲಿ ಇದು ಸುಳ್ಳು ಕೂಡ ಆಗ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಕೆ ನೀವು ಹೋದಾಗ ಯಾವ ರೀತಿ ಒಂದು ಪಾಯಿಂಟ್ಗಳನ್ನ ನೋಡಿಕೊಂಡು, ಅಂದರೆ 2 ಅಂಶಗಳನ್ನ ನೋಡಿಕೊಂಡು ನೀವು ನಿಮಗೆ ಗಂಡು ಮಗು ಆಗುತ್ತೋ ಅಥವಾ ಹೆಣ್ಮಗು ಆಗುತ್ತೋ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಅದರ್ವೈಸ್ ನೀವು ನಿಮ್ಮ ಡಾಕ್ಟರ್ ಹತ್ರ ಕೇಳಿದರೆ ಅವರು ಕೂಡ ಹೇಳ್ತಾರೆ. ನಿಮ್ಮ ಜೊತೆ ಫ್ರೆಂಡ್ಲಿ ಆಗಿರಬೇಕು ಅವರು, ಅವಾಗ ಮಾತ್ರ ಅವರು ಇದ್ರ ಬಗ್ಗೆ ಹೇಳ್ತಾರೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪದ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಕೂಡ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಬಗ್ಗೆ ನಾನು ವೀಡಿಯೋಸ್ನ ಮಾಡಲಿ ಅಂತ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.